ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬಿವಿ. ನಾನು ದೇವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ನ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಬಂದೇ ಬರುತ್ತೆ ಅನ್ನೋಂಥ ಕ್ವೆಶನ್. ಫಸ್ಟ್ ಪಿ ಯು ಎಲ್ಲ ಮಕ್ಕಳಿಗೂ ತುಂಬ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. MOT ಮೀನ್ಸ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನ ಯೂಸ್ ಮಾಡಿಕೊಂಡು ಯಾವುದೇ ಒಂದು ಮಾಲಿಕ್ಯೂಲ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 3 ಮಾರ್ಕ್. ಓಕೆ, ಸೊ 3 ಮಾರ್ಕಿಗೆ ಮಸ್ಟ್ ಅಂಡ್ ಶುಡ್ ನಿಮಗೆ 6 ಮಾಲಿಕ್ಯೂಲ್ಸ್ ನಿಮ್ಮ ಪರ್ಟಿಕ್ಯುಲರ್ ಸಿಲೆಬಸ್ ಅಲ್ಲಿ ಇದೆ. ಔಟ್ ಆಫ್ 6 ಯು ಪೀಪಲ್ ವಿಲ್ ಗೆಟ್ ಪಕ್ಕಾ 1 ಕ್ವೆಶನ್ ಫಾರ್ 3 ಮಾರ್ಕ್. ಸೊ ನಾನೀಗ ನಿಮಗೆ ಎಕ್ಸಾಂಪಲ್ ಆಗಿ ಆಕ್ಸಿಜನ್ ಮಾಲಿಕ್ಯೂಲ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಬೈ ಯೂಸಿಂಗ್ MOT ಅನ್ನೋದನ್ನ ಹೇಳ್ತೀನಿ. ಸೊ ಫಸ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಈಸಿಯಾಗಿ ಕಲ್ತ್ಕೊಳ್ಳೋದನ್ನ ನೋಡಿ. ಆಕ್ಸಿಜನ್ ಮಾಲಿಕ್ಯೂಲ್ಸ್ ಮೀನ್ಸ್ 2 ಆಕ್ಸಿಜನ್ ಆಟಮ್ಸ್. ಓಕೆ, ಫಸ್ಟ್ ಇದನ್ನ ನೀವು ಚೆನ್ನಾಗಿ ಕಲ್ತ್ಕೊಬೇಕು. ಈ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಳ್ತೀರಲ್ಲ ಎಲೆಕ್ಟ್ರಾನ್ಸ್ನ ಅಥವಾ ಮಾಲಿಕ್ಯೂಲ್ನ ಆಟಮ್ಸ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಲ್ಲ, ಆ ಪರ್ಟಿಕ್ಯುಲರ್ ಥಿಂಗ್ ನಿಮ್ಗೆ ಈಸಿಯಾಗಿ ಅರ್ಥ ಆದರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ರೈಟ್ MOT ಡಯಾಗ್ರಾಮ್ ಆಫ್ ಎನಿ ಮಾಲಿಕ್ಯೂಲ್. ಸೊ ಆಕ್ಸಿಜನ್ ಆಟಮ್ ಅಂತ ಅಂದರೆ ಒಂದು ಆಕ್ಸಿಜನ್ ಮಾಲಿಕ್ಯೂಲಲ್ಲಿ 2 ಆಕ್ಸಿಜನ್ ಆಟಮ್ ಇರುತ್ತೆ. ಸೊ 2 ಆಕ್ಸಿಜನ್ ಆಟಮಲ್ಲಿ ಒಂದೊಂದು ಆಕ್ಸಿಜನ್ ಆಟಮಲ್ಲಿ 8 ಎಲೆಕ್ಟ್ರಾನ್ಸ್ ಅಂದರೆ ಟೋಟಲ್ ಆಗಿ 2 ಆಕ್ಸಿಜನ್ ಆಟಮ್ ಇಂದ 16 ಎಲೆಕ್ಟ್ರಾನ್ಸ್ ಇದೆ. ಈ ಪರ್ಟಿಕ್ಯುಲರ್ MOT ಥಿಯರಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರಿತೀವಲ್ಲ, ಇಲ್ಲಿ ನಾವು ಏನು MOT ಡಯಾಗ್ರಾಮ್ ಬರಿತೀವಿ, ಇದು ಈಸಿಯಾಗಿ ಬರಿಬೇಕು ಅಂದರೆ ಫಸ್ಟ್ ಯು ಪೀಪಲ್ ಹ್ಯಾವ್ ಟು ಸ್ಪ್ಲಿಟ್ ದಟ್ ಮಾಲಿಕ್ಯೂಲ್ ಇಂಟು ಆಟಮ್ಸ್. ಸೊ ನಾನೇನು ಮಾಡ್ಕೊಳ್ತೀನಿ, ಒಂದು ಆಕ್ಸಿಜನ್ ಒನ್ ಸೈಡ್, ಅನದರ್ ಆಕ್ಸಿಜನ್ ಒನ್ ಸೈಡ್ ಬರಿತೀನಿ. ಸೊ ಈ ಪರ್ಟಿಕ್ಯುಲರ್ ಆಕ್ಸಿಜನಲ್ಲಿ ನಿಮಗೆ 8 ಎಲೆಕ್ಟ್ರಾನ್ಸ್ ಇದೆ. ಸೆಕೆಂಡ್ ಆಕ್ಸಿಜನ್ ಅಲ್ಲೂ ಕೂಡ 8 ಎಲೆಕ್ಟ್ರಾನ್ಸ್ ಇದೆ. 8 ಎಲೆಕ್ಟ್ರಾನ್ಸ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರಿತೀವಿ? ಫಸ್ಟ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ 1s. 1s ಅಲ್ಲಿ 2 ಎಲೆಕ್ಟ್ರಾನ್ಸ್, ನೆಕ್ಸ್ಟು 2s 2 ಎಲೆಕ್ಟ್ರಾನ್, 4 ಆಯಿತು, 2p4. ಓಕೆ, ಈ 2p4ನೇ ನೀವು ಎಲಾಬ್ರೇಟ್ ಮಾಡ್ತೀನಿ ಅಂದರೆ 2px 2, 2py1, 2pz1 ಅಂತ ಆಗುತ್ತೆ. ಓಕೆ, 2p4ನೇ ನಾನು XYZ ಸಬ್ ಆರ್ಬಿಟಲ್ಸ್ನೂ ಕೂಡ ಫಿಲ್ ಮಾಡೋದನ್ನು ತೋರಿಸಿದ್ದೀನಿ. ಸೇಮ್ ಥಿಂಗ್ ವಿಲ್ ಬಿ ರಿಪೀಟೆಡ್ ಫಾರ್ ಅನದರ್ ಆಕ್ಸಿಜನ್ ಆಟಮ್, ದಟ್ ಈಸ್ 1s2, 2s2, 2px2, 2py1, 2pz1. ಸೊ 1 ಆಕ್ಸಿಜನ್ ಆಟಮ್ಗೆ ಅದರದ್ದು ಪರ್ಟಿಕ್ಯುಲರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಿದ್ದೀನಿ. ಇನ್ನೊಂದು ಆಕ್ಸಿಜನ್ ಆಟಮ್ಗೂ ಸೇಮ್ ಹಾಗೆ ರೀತಿ ಬರ್ಕೊಳ್ತೀವಿ. ಸೊ ಇವಾಗ 2 ಆಕ್ಸಿಜನ್ ಆಟಮ್ಗೂ ನಾವು ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಬರಿತಾ ಹೋಗಬೇಕು ಬೈ ಯೂಸಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್. ಅದನ್ನು ನೋಡೋಣ. ಓಕೆ, ಸೊ ಇವಾಗ ಫಸ್ಟ್ ಆಕ್ಸಿಜನ್ ಆಟಮ್ ಇಂದು 8 ಎಲೆಕ್ಟ್ರಾನ್ಸ್ ನಾನು ಲೆಫ್ಟ್ ಸೈಡ್ ಬರ್ಕೊಂಡಿದ್ದೀನಿ. ಸೆಕೆಂಡ್ ಆಕ್ಸಿಜನ್ 8 ಎಲೆಕ್ಟ್ರಾನ್ಸ್ ರೈಟ್ ಸೈಡ್ ಬರ್ತಿದ್ದೀನಲ್ಲ. ಸೊ ಯಾವಾಗ್ಲೂ ಅಷ್ಟೇ ಎನರ್ಜಿ ಲೆವೆಲ್ ಡಯಾಗ್ರಾಮ್ನ ಬರಿಬೇಕು ಅಥವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರಿಬೇಕು ಅಂದರೆ ಯು ಹ್ಯಾವ್ ಟು ಶೋ ದಿಸ್ ಪರ್ಟಿಕ್ಯುಲರ್ ಥಿಂಗ್, ದಟ್ ಈಸ್ ಎನರ್ಜಿ ಈಸ್ ಆಲ್ವೇಸ್ ಇನ್ಕ್ರೀಸಿಂಗ್. ಹಿಯರ್ ಇ ರೆಫರ್ಸ್ ಟು ಎನರ್ಜಿ. ಸೊ ನಾನು ಲೋವರ್ ಅಟಾಮಿಕ್ ಆರ್ಬಿಟಲ್ ಇಂದ ಹೋಗ್ತೀನಿ, ದಟ್ ಈಸ್ 1s. ಸೊ 1s ಅಲ್ಲಿ ನಿಮಗೆ 2 ಎಲೆಕ್ಟ್ರಾನ್ಸ್ ಇದೆ. ಇದು ಫಸ್ಟ್ ಆಕ್ಸಿಜನ್ ಆಯಿತು. ಸೊ ಅಗೇನ್ ಯು ಪೀಪಲ್ ಹ್ಯಾವ್ ಟು ಟೇಕ್ ಒನ್ ಮೋರ್ ಆಕ್ಸಿಜನ್ ಆಟಮ್. ಸೊ ಒನ್ ಮೋರ್ ಆಕ್ಸಿಜನ್ ಆಟಮ್ದು ನೀವು ಸೇಮ್ ಇದೇ ಥರನೇ ಬರ್ಕೊಳ್ಬೇಕು. ಸೊ ಹಿಯರ್ in the right side I am writing
ಅನದರ್ ಆಕ್ಸಿಜನ್ ಆಟಮ್ ಆಫ್ 1s. ಅಲ್ಲೂ ಕೂಡ 2 ಎಲೆಕ್ಟ್ರಾನ್ಸ್ ಇದೆ. ಸೊ ಇಲ್ಲಿ 2 ಎಲೆಕ್ಟ್ರಾನ್ಸ್, ಇಲ್ಲಿ 2 ಎಲೆಕ್ಟ್ರಾನ್ಸ್. ಯಾವಾಗಲೂ ನಾವು ಎಲೆಕ್ಟ್ರಾನ್ಸ್ ಬರಿಬೇಕು ಅಂದರೆ ಪೇರ್ ಆಗಿ ಬರಿತೀವಿ ಅಂದರೆ ನಾವು ಹಾಫ್ ಹೆಡೆಡ್ ಆರೋ ಮಾತ್ರ ಬರಿತೀವಿ ಆ್ಯಂಡ್ ಆಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ ಎರಡು. ಸೊ ಈ ಎರಡು ಎಲೆಕ್ಟ್ರಾನ್ಸು ನಿಮಗೆ ಬಾಂಡಿಂಗಲ್ಲಿ ಫಸ್ಟ್ ಇನ್ವಾಲ್ವ್ ಆಗುತ್ತೆ. ದಟ್ ವಿಲ್ ಬಿ ಹ್ಯಾವಿಂಗ್ ಲೋವರ್ ಎನರ್ಜಿ ಸಿನ್ಸ್ 2s ಆರ್ಬಿಟಲ್ಸ್ ಆರ್ ಕಂಬೈನಿಂಗ್ ಟು ಫಾರ್ಮ್ ಅ ಬಾಂಡ್ ದಟ್ ಈಸ್ ನಥಿಂಗ್ ಬಟ್ ಸಿಗ್ಮಾ ಬಾಂಡ್. ಎಸ್ ಆರ್ಬಿಟಲ್ ಯಾವಾಗಲೂ ನಮಗೆ ಸಿಗ್ಮಾ ಬಾಂಡ್ನೇ ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ಎರಡು ಎಲೆಕ್ಟ್ರಾನ್ ಫಸ್ಟ್ ಆಕ್ಸಿಜನ್ ಆಟಮ್ ಇಂದ, ಎರಡು ಎಲೆಕ್ಟ್ರಾನ್ ಸೆಕೆಂಡ್ ಆಕ್ಸಿಜನ್ ಆಟಮ್ ಇಂದ ಇದೆ. ಸೊ ಇದೆರಡರಲ್ಲಿ ಒಂದೊಂದು ಕಂಬೈನ್ ಆಗುತ್ತೆ. ಸೊ ದಿಸ್ ಈಸ್ ಸಿಗ್ಮಾ 1s2. ಸಿಗ್ಮಾ 1s ಇದು ಆರ್ಬಿಟಲ್. ಸಿಗ್ಮಾ ರೆಫರ್ಸ್ ಟು ದ ಬಾಂಡ್ ಬಿಟ್ವೀನ್ ದೀಸ್ ಟು ಆಕ್ಸಿಜನ್. 1s ಅಂದರೆ ಫಸ್ಟ್ ಸ್ಟೇಜ್ ಅಂತ, 2 ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಬಾಂಡ್. ಸೊ ಇರೋ 4 ಎಲೆಕ್ಟ್ರಾನ್ಸ್ ಫಸ್ಟ್ ಆಕ್ಸಿಜನ್ ಆಟಮ್ ಅಲ್ಲಿ 2, ಸೆಕೆಂಡ್ ಆಕ್ಸಿಜನ್ ಆಟಮ್ ಅಲ್ಲಿ 2, ಟೋಟಲ್ 4 ಎಲೆಕ್ಟ್ರಾನ್ಸ್ ಇದೆ. 4 ಎಲೆಕ್ಟ್ರಾನ್ಸ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಯಿತು. ಇನ್ನು 2 ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಇದು ಲೋವರ್ ಎನರ್ಜಿ ಲೆವೆಲ್, ಇಲ್ಲಿ ನಿಮಗೆ ಹೈಯರ್ ಎನರ್ಜಿ ಲೆವೆಲ್ ಬರುತ್ತೆ. ಹೈಯರ್ ಎನರ್ಜಿ ಲೆವೆಲ್ನ ಲೋವರ್ ಎನರ್ಜಿ ಲೆವೆಲಿಂದ ಹೇಗೆ ನೀವು ಚೇಂಜ್ ಬರೀತೀರಾ ಅಥವಾ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅಂದರೆ ಜಸ್ಟ್ ಬೈ ಪುಟ್ಟಿಂಗ್ ಸ್ಟಾರ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಬಾಂಡ್. ಎರಡರಲ್ಲೂ ಸಿಗ್ಮಾನೇ ಆಗುತ್ತೆ, ಯಾಕಂದರೆ ಎಸ್ ಆರ್ಬಿಟಲ್. ಸಿಗ್ಮಾ ಅಂತ ಮಾತ್ರ ಬರೆದ್ರೆ ಅದಕ್ಕೆ ಲೋವರ್ ಎನರ್ಜಿ, ಸಿಗ್ಮಾ ಸ್ಟಾರ್ ಅಂತ ಬರೆದ್ರೆ ಹೈಯರ್ ಎನರ್ಜಿ ಅಥವಾ ಎಕ್ಸೈಟೆಡ್ ಎನರ್ಜಿ. ಅಗೇನ್ 4 ಎಲೆಕ್ಟ್ರಾನ್ಸ್ ಅಲ್ಲಿ 2 ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದೆ, ಇನ್ನು 2 ಎಲೆಕ್ಟ್ರಾನ್ಸ್ ಆಂಟಿ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ, ದಟ್ ಈಸ್ ಆಫ್ ಹೈಯರ್ ಎನರ್ಜಿ. ಸೊ ಸಿಗ್ಮಾ ಸ್ಟಾರ್ ಅಲ್ಲಿ 1s2 ಬಂತು. ಸೊ ದಿಸ್ ಈಸ್ 1s2 ಎಲೆಕ್ಟ್ರಾನ್ಸ್ ಆಫ್ ಬೋತ್ ಆಕ್ಸಿಜನ್ ಆಟಮ್. ಇದು ಆಕ್ಸಿಜನ್ 1, ಇದು ಆಕ್ಸಿಜನ್ 2. ಇದೇ ಥರನೇ 2s ಎನರ್ಜಿ ಲೆವೆಲ್ಗೂ ಬರಿತೀವಿ, ನೆಕ್ಸ್ಟ್ 2p ಎನರ್ಜಿ ಲೆವೆಲ್ಗೂ ಬರಿತಾ ಹೋಗ್ತೀವಿ. ಸೊ ಈಗ ನಾವು 1s ಆಯಿತು. ನೆಕ್ಸ್ಟ್ ಎನರ್ಜಿ ಲೆವೆಲ್ ಯಾವುದು ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲೇ ಹೋಗ್ತೀವಿ, ದಟ್ ಈಸ್ 2s. ಅಗೇನ್ ಎನರ್ಜಿ ವಿಲ್ ಬಿ ಇನ್ಕ್ರೀಸಿಂಗ್. ನಾನು ನಿಮಗೆ ಸಪ್ರೇಟ್ ಆಗಿ 1sಗೆ 2sಗೆ 2p ಲೆವೆಲ್ಗೆ 3sಗೆ ಎಲ್ಲ ಹೇಗೆ ಬರೋದು ಅಂತ ಬರೆದು ತೋರಿಸ್ತಾ ಇದ್ದೀನಿ. ಯು ಪೀಪಲ್ ಹ್ಯಾವ್ ಟು ಪ್ರಾಕ್ಟೀಸ್ ಲೈಕ್ ದಿಸ್. ಲೋವರ್ ಎನರ್ಜಿ ಸ್ಟೇಟಿಂದಾನೇ ಹೈಯರ್ ಎನರ್ಜಿ ಸ್ಟೇಟಿಗೆ ಹೋಗಬೇಕು. ಸೊ ಫಸ್ಟ್ 1s ಬರಿತೀರಾ, ನೆಕ್ಸ್ಟ್ 2s. ಹೇಗೆ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರಿತೀರಾ ಅದೇ ಥರನೇ ಅದೇ ಪ್ಯಾಟ್ರನಲ್ಲಿ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಬೇಕು. ಸೊ ನೌ ಐ ಆಮ್ ಗೋಯಿಂಗ್ ಟು ರೈಟ್ ದ ಎಲೆಕ್ಟ್ರಾನ್ಸ್ ಆಫ್ next higher energy level, that is 2s2 of first oxygen atom and 2s2 of second oxygen atom. So second oxygen atom na right side ಬರ್ಕೋತಿದ್ದೀನಿ, first oxygen atom na left side ಬರ್ಕೊಂಡಿದ್ದೀನಿ. ಸೊ ಫಸ್ಟ್ ಆಕ್ಸಿಜನ್ ಆಟಮಲ್ಲಿ ನಿಮಗೆ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಆ 2 ಎಲೆಕ್ಟ್ರಾನ್ಸ್ನು ನಿಮಗೆ ನಾನು ಆಫ್ ಹೆಡೆಡ್ ಆರೋ ಮಾರ್ಕಿಂದ ಆಪೋಸಿಟ್ ಡೈರೆಕ್ಷನಲ್ಲಿ ಬರೆದು ಇಲ್ಲಿ ಡಿನೋಟ್ ಮಾಡಿದ್ದೀನಿ. ಸೆಕೆಂಡ್ ಆಕ್ಸಿಜನ್ ಆಟಮಲ್ಲೂ 2s ಅಲ್ಲಿ 2 ಎಲೆಕ್ಟ್ರಾನ್ ಇದೆ, ಅದನ್ನು ಕೂಡ ಬರೆದಿದೆ. ನಾವು ಅಗೇನ್ ಇದೆರಡು ಎಸ್ ಆರ್ಬಿಟಲ್ ಆಗಿರೋದ್ರಿಂದ ಸಿಗ್ಮಾ ಬಾಂಡ್ ಫಾರ್ಮ್ ಮಾಡುತ್ತೆ. ಸಿಗ್ಮಾ ಬಾಂಡಲ್ಲಿ 2s ಸ್ಟೇಜಲ್ಲಿರುತ್ತೆ. ಸೊ ಇಲ್ಲಿಂದ 1 ಎಲೆಕ್ಟ್ರಾನ್, ಈ ಕಡೆಯಿಂದ 1 ಎಲೆಕ್ಟ್ರಾನ್ ನಿಮಗೆ ಕಂಬೈನ್ ಆಗಿ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಸೊ ಟೋಟಲ್ ಆಗಿ ಸಿಗ್ಮಾ ಬಾಂಡ್ ಆಗದ 2s ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್ನ ಹೊಂದಿರುತ್ತೆ ಆಫ್ ಲೋವರ್ ಎನರ್ಜಿ. ಇನ್ನು ಒಂದೊಂದು ಎಲೆಕ್ಟ್ರಾನ್ 2 ಆರ್ಬಿಟಲಲ್ಲಿ ಉಳ್ಕೊಂತಲ್ಲ, ದೋಸ್ 2 ವಿಲ್ ಎಕ್ಸೈಟೆಡ್ ಟು ಹೈಯರ್ ಎನರ್ಜಿ, ದಟ್ ಈಸ್ ಸಿಗ್ಮಾ ಸ್ಟಾರ್ 2s. 2 ಎಲೆಕ್ಟ್ರಾನು ಜಂಪ್ ಆಗುತ್ತೆ, ಸೊ 2s2. ಟೋಟಲ್ ಆಫ್ 4 ಎಲೆಕ್ಟ್ರಾನ್ಸ್ ಇತ್ತು. ಆ 4 ಎಲೆಕ್ಟ್ರಾನ್ಸ್ ಅಲ್ಲಿ 2 ಲೋವರ್ ಎನರ್ಜಿ ಬಾಂಡ್ ಫಾರ್ಮೇಷನ್ ಮಾಡುತ್ತೆ, ದಟ್ ಈಸ್ ಸಿಗ್ಮಾ 2s2. ಇನ್ನು 2 ಹೈಯರ್ ಎನರ್ಜಿ ಆಂಟಿ ಬಾಂಡ್ ಫಾರ್ಮೇಷನ್ ಮಾಡುತ್ತೆ, ದಟ್ ಈಸ್ ಸಿಗ್ಮಾ ಸ್ಟಾರ್ 2s2.
ನಿಮಗೆ ಬಾಂಡಿಂಗ್ ಆಂಟಿ ಬಾಂಡಿಂಗ್ ಜೊತೆಲೆ ಹೋಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬೈಟಲ್, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬೈಟಲ್, BMO ABMO ಅಂತ ಓದಿರ್ತೀರ ನೀವು ಮಾಲಿಕ್ಯುಲರ್ ಆರ್ಬೈಟಲ್ ಥಿಯರಿನ ಓದಬೇಕಾದ್ರೆ. ದ ಸೇಮ್ ಥಿಂಗ್ sigma 2s2 refers to BMO, sigma star 2s2 refers to ABMO. So now we have written 1s electronic configuration, 2s electronic configuration. Next we have to move for the higher electronic configuration of 2p. ಯಾಕಂದ್ರೆ ಒಂದು ಆಕ್ಸಿಜನ್ ಆಟಮ್ ಅಲ್ಲಿ ನಮಗೆ 4 ಎಲೆಕ್ಟ್ರಾನ್ಸ್ ಎಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, 1s2 2s2 ಅಂತ. ಇನ್ನು 4 ಎಲೆಕ್ಟ್ರಾನ್ಸ್ p ಆರ್ಬಿಟಲ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, 2px2 2py1 2pz1 ಅಂತ. ಇದನ್ನ ನಾನು ನಿಮಗೆ ಇನಿಷಿಯಲ್ ಸ್ಟೇಜ್ ಅಲ್ಲೇ ಬರೆದು ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವಿಲ್ ಮೂವ್ ಫಾರ್ ನೆಕ್ಸ್ಟ್ ಹೈಯರ್ ಎನರ್ಜಿ ಲೆವೆಲ್, ದಟ್ ಈಸ್ 2p. ಸೊ ಇಲ್ಲೂ ಕೂಡ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಅದನ್ನು ನಾನು ನಿಮಗೆ ಅಪ್ ಹೆಡೆಡ್ ಆರೋ ಮಾರ್ಕಲ್ಲಿ ತೋರಿಸಿದ್ದೀನಿ. ಸೊ 2pಲಿ ನಿಮಗೆ ಯಾವಾಗಲೂ ಅಷ್ಟೇ, ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ p ವಿಲ್ ಕಂಟೈನ್ಸ್ 3 ಸಬ್ ಆರ್ಬೈಟಲ್ಸ್, px py pz. ಸೊ x ಆಕ್ಸಿಸ್ ಅಲ್ಲಿ ಒಂದಿರುತ್ತೆ, y ಆಕ್ಸಿಸ್ ಅಲ್ಲಿ ಒಂದು, z ಆಕ್ಸಿಸ್ ಅಲ್ಲಿ ಒಂದು. ಸೊ ದೀಸ್ 3 ಸಬ್ ಆರ್ಬೈಟಲ್ಸ್ ವಿಲ್ ಬಿ ಲೈಕ್ ದಿಸ್. ಸೊ ನಾನು ಫಸ್ಟ್ ಆಕ್ಸಿಜನ್ ಆಟಮ್ಗೆ ಬರ್ತಿದ್ದೀನಿ ಈಗ, px py pz. 2px ಅಲ್ಲಿ ಇರೋದ್ರಿಂದ 2px ಅಲ್ಲಿ 2 ಎಲೆಕ್ಟ್ರಾನ್ ಇದೆ, 2py ಅಲ್ಲಿ 1 ಎಲೆಕ್ಟ್ರಾನ್ ಇದೆ, 2pz ಅಲ್ಲಿ 1 ಎಲೆಕ್ಟ್ರಾನ್ ಇದೆ, ಅಕಾರ್ಡಿಂಗ್ ಟು ನಮ್ಮ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಫಸ್ಟ್ ಆಕ್ಸಿಜನ್ ಆಟಮ್. ಸೇಮ್ ಥಿಂಗ್ ಐ ಆಮ್ ಗೋಯಿಂಗ್ ಟು ರೈಟ್ ಫಾರ್ ದ ಸೆಕೆಂಡ್ ಆಕ್ಸಿಜನ್ ಆಟಮ್ ಆಲ್ಸೋ. ಸೆಕೆಂಡ್ ಆಕ್ಸಿಜನ್ ಆಟಮ್ಗೂ ಬರ್ಕೊಳ್ಳೋಣ. ಸೊ ಇಲ್ಲಿ ಏನು ಮಾಡ್ಕೊಳ್ಳಿ, pz ನಿಮಗೆ ಇನ್ನರ್ ಸೈಡಲ್ಲಿ ಬರ್ದಿದ್ದೀರಲ್ಲ, ಇಲ್ಲೂ ಅಷ್ಟೇ pz ಇನ್ನರ್ ಸೈಡಲ್ಲಿ ಬರೋ ಥರ ಬರ್ಕೊಳ್ಳಿ, ಅವಾಗ ನಿಮಗೆ ಕನ್ಫ್ಯೂಷನ್ಸ್ ಇರಲ್ಲ. ಇದು 2px 2py ಅಂತ ಬರ್ಕೊಟ್ರೆ ಇನ್ನೂ ಬೆಟರ್, ನಿಮಗೆ ಕನ್ಫ್ಯೂಷನ್ಸ್ ಆಗಲ್ಲ. ಸೊ 2px ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, 2py ಅಲ್ಲಿ 1 ಎಲೆಕ್ಟ್ರಾನ್ ಇದೆ, 2pz ಅಲ್ಲಿ 1 ಎಲೆಕ್ಟ್ರಾನ್ ಇದೆ. ದಿಸ್ ಇಸ್ ಆಫ್ ಸೆಕೆಂಡ್ ಆಕ್ಸಿಜನ್ ಆಟಮ್. ಸೊ ಇಲ್ಲಿರೋಂಥ 4 + 4 8 ಎಲೆಕ್ಟ್ರಾನ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ 8 ಎಲೆಕ್ಟ್ರಾನ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಮಗೆ ಇಲ್ಲಿ ಡಬಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್ ಬರುತ್ತೆ. ಯು ವಿಲ್ ಗೆಟ್ ಬೋತ್ ಸಿಗ್ಮಾ ಆ್ಯಂಡ್ ಪೈ. ಈ ಪರ್ಟಿಕ್ಯುಲರ್ ಆರ್ಬೈಟಲ್ಸ್ನ ಬರ್ಕೊಳ್ಳುವಾಗ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ವೆನ್ ಎವರ್ ಯು ಪೀಪಲ್ ಆರ್ ಗೋಯಿಂಗ್ ಟು ಗೆಟ್ p ಆರ್ಬೈಟಲ್, ಇಟ್ ವಿಲ್ ಬಿ ಹ್ಯಾವಿಂಗ್ ಡಬಲ್ ಬಾಂಡ್. ಸೊ ನಾನು ಡಬಲ್ ಬಾಂಡ್ನ ಡಿನೋಟ್ ಮಾಡೋದಕ್ಕೆ ಈ ಥರ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಇನ್ನರ್ ಸೈಡಲ್ಲಿ ಪೈ ಬಾಂಡ್ ಬರುತ್ತೆ, ಇದೆಲ್ಲ ಪೈಯಿಂದ ಬರುತ್ತೆ, ಆ್ಯಂಡ್ ಔಟರ್ ಸೈಡ್ ಇರೋದೆಲ್ಲ ಸಿಗ್ಮಾ ಇಂದ ಬರುತ್ತೆ. ಓಕೆ, ಸೊ ಯಾವ್ಯಾವುದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಸೊ pz ಅಲ್ಲಿ 1 ಎಲೆಕ್ಟ್ರಾನ್ ಇದೆ, pz ಅಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಇದೆ, ಅವೆರಡು ಕಂಬೈನ್ ಆಗಿದ್ರೆ ನಿಮಗೆ ಲೋವರ್ ಎನರ್ಜಿ ಲೆವೆಲಲ್ಲೇ pz ಅಲ್ಲಿ 2 ಎಲೆಕ್ಟ್ರಾನ್ ಬಂದ್ಬಿಡುತ್ತೆ. ಸೊ z ಅಲ್ಲಿ 1 ಎಲೆಕ್ಟ್ರಾನ್, z ಅಲ್ಲಿ 1 ಎಲೆಕ್ಟ್ರಾನ್ ಇದೆ, ಇಲ್ಲಿಂದ 1 ಎಲೆಕ್ಟ್ರಾನ್, ಈ ಫಸ್ಟ್ ಆಟಮ್ ಇಂದ 1 ಎಲೆಕ್ಟ್ರಾನ್ ಕಂಬೈನ್ ಆಗಿದ್ರೆ ದಟ್ ವಿಲ್ ಫಾರ್ಮ್ ಸಿಗ್ಮಾ, ಬಾಂಡ್ ಹೆಸರು 2p, ನಿಮಗೆ ಆರ್ಬೈಟಲ್ ಹೆಸರು 2pz, ನಿಮ್ಮ ಸಬ್ ಆರ್ಬೈಟಲ್ಸ್ ಹೆಸರು, ಅದರಲ್ಲಿ ಇರುವಂಥ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 2, 2pz2, ಸಿಗ್ಮಾ 2pz2 ಎಲ್ಲಿಂದ ಬಂದಿದೆ,
2pz of one electron, 2pz of another electron, that is first and second oxygen atom ಎರಡು ಕಂಬೈನ್ ಆಗಿ ನಿಮಗೆ ಒಂದು ಬಾಂಡ್ ಫಾರ್ಮೇಷನ್ ಆಗೋಯ್ತು. ಓಕೆ, ಇವಾಗ 2py ಅಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, 2px ಅಲ್ಲಿ ಎರಡು ಎಲೆಕ್ಟ್ರಾನ್ ಇದೆ. 2py ಅಲ್ಲಿರೋಂಥ ಒಂದೊಂದು ಎಲೆಕ್ಟ್ರಾನ್ 2py ಆಫ್ ಫಸ್ಟ್ ಆಕ್ಸಿಜನ್ ಅಂಡ್ 2py ಆಫ್ ಸೆಕೆಂಡ್ ಆಕ್ಸಿಜನ್ ವಿಲ್ ಕಂಬೈನ್ ಟು ಫಾರ್ಮ್ ಪೈ ಬಾಂಡ್. ಪೈ 2py ಎಷ್ಟಿದೆ? 2 ಎಲೆಕ್ಟ್ರಾನ್ಸ್ ಇದೆ. 2px ಅಲ್ಲಿ 2 ಇದೆ, ಇಲ್ಲೂ 2px ಅಲ್ಲಿ 2 ಇದೆ. ಒಂದೊಂದು ಎಲೆಕ್ಟ್ರಾನ್ ಮಾತ್ರ ಕಂಬೈನ್ ಆಗುತ್ತೆ ಟು ಫಾರ್ಮ್ ಅಗೇನ್ ಪೈ ಬಾಂಡ್, ಪೈ 2px 2. ಸೊ ಮುಗೀತು. ಇಲ್ಲಿದ್ದಂಥ 8 ಎಲೆಕ್ಟ್ರಾನ್ಸ್ ಅಲ್ಲಿ 6 ಎಲೆಕ್ಟ್ರಾನ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಾಗಿದೆ. ನಾವು 6 ಎಲೆಕ್ಟ್ರಾನ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಾಯಿತು. ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ 2 more ಎಲೆಕ್ಟ್ರಾನ್ಸ್. 2 more ಎಲೆಕ್ಟ್ರಾನ್ಸ್ ಎಲ್ಲಿದೆ? 2px ಅಲ್ಲಿ ಒಂದು ಎಲೆಕ್ಟ್ರಾನ್ ಉಳ್ಕೊಂಡಿದೆ ಫಸ್ಟ್ ಆಕ್ಸಿಜನ್ ಆಟಮ್ ಅಲ್ಲಿ. 2px ಆಫ್ ಸೆಕೆಂಡ್ ಆಕ್ಸಿಜನ್ ಆಟಮ್ ಆಲ್ಸೋ ಕಂಟೈನ್ಸ್ 1 ಎಲೆಕ್ಟ್ರಾನ್. ಸೊ 1 ಎಲೆಕ್ಟ್ರಾನ್ ಇರೋದ್ರಿಂದ ನಿಮಗೆ ಅಕಾರ್ಡಿಂಗ್ ಟು ಹ್ಯಾಂಡ್ಸ್ ರೂಲ್ ಫಸ್ಟ್ ಬಾಂಡ್ ಮಾಡೋಕ್ಕಾಗಲ್ಲ. ಫಸ್ಟ್ ಯು ಹ್ಯಾವ್ ಟು fill the molecular or atomic orbital singly first, then you have to pair up. ಇರೋದೇ 2 ಎಲೆಕ್ಟ್ರಾನ್ಸ್, ನಮ್ಗೆ ಇಲ್ಲಿ ಆರ್ಬಿಟಲ್ ಖಾಲಿ ಇರೋದು 3. ಸೊ ಬಿಕಾಸ್ ಆಫ್ ದಟ್ ರೀಸನ್ ನಾವೇನು ಮಾಡ್ತೀವಿ, 2px ಅಲ್ಲಿ ಒಂದು ಎಲೆಕ್ಟ್ರಾನ್ ಉಳಿದಿದೆ, ಈ 2px ಅಲ್ಲಿ ಒಂದು ಎಲೆಕ್ಟ್ರಾನ್ ಉಳಿದಿದೆ. ದೋಸ್ ಟು ವಿಲ್ ಡಿಸ್ಟ್ರಿಬ್ಯೂಟ್ ಇನ್ 2 pi star 2px1 pi star 2py1. Pi star refers to higher energy level, excited energy level. 2p refers to the main orbital. Y refers to suborbital. 1 refers to 1 electron present in that. ಸೊ ಇಲ್ಲಿ ನಿಮಗೆ ಸಿಗ್ಮಾ ಬಾಂಡ್ ಬಂದರೆ, ಸಿಗ್ಮಾ ಬಾಂಡ್ ಫಾರ್ಮೇಷನ್ ಮಾಡೋದಕ್ಕೆ ಎಲೆಕ್ಟ್ರಾನ್ಸೇ ಇಲ್ಲ. ಸೊ ಸಿಗ್ಮಾ ಸ್ಟಾರ್ 2pz won't contain any electron, that's why it is sigma star 2pz 0. 0 ಇರೋದನ್ನ ಬರೀಲೂಬಹುದು, ಬರಿದೇನೂ ಇರ್ಬೋದು. ಸೊ ದಿಸ್ ಈಸ್ 2p ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಈಗ ನಾವು ಫಸ್ಟ್ 1s ಸ್ಟೇಜಲ್ಲಿ ಸಿಗ್ಮಾ ಅಂಡ್ ಸಿಗ್ಮಾ ಸ್ಟಾರ್ ಎರಡು ತಗೊಂಡ್ವಿ. ಅನ್ನಂದ್ರೆ 2 ಎಲೆಕ್ಟ್ರಾನ್ ಬಾಂಡಿಂಗಿಗೆ ಹೋಗುತ್ತೆ, 2 ಎಲೆಕ್ಟ್ರಾನ್ ಆಂಟಿ ಬಾಂಡಿಂಗಿಗೆ ಹೋಗುತ್ತೆ. ಇನ್ ದ ಸೇಮ್ ವೇ 2s ಅಲ್ಲಿ ಕೂಡ 2 electrons will go to bonding, 2 electrons will go to anti-bonding. When it comes to 2p state, you will be having 3 suborbitals, 2px, 2py, 2pz. There 8 electrons will be distributed from 2 oxygen atoms. ಸೊ ಈಗ ನಾನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ನ ಯೂಸ್ ಮಾಡಿಕೊಂಡು ಅನ್ನೋದನ್ನ ತೋರಿಸಿದ್ದೀನಿ. ನಾವು ದ ಲಾಸ್ಟ್ ಪಾರ್ಟ್ ಈಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಬಾಂಡ್ ಆರ್ಡರ್ and magnetic property, and as well as you have to write the electronic configuration of the molecule according to MOT diagram. ಇವಾಗ ನಾನು ಆಕ್ಸಿಜನ್ ಮಾಲಿಕ್ಯೂಲ್ನ MOT ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಆಕ್ಸಿಜನ್ ಮಾಲಿಕ್ಯೂಲ್ದು MOT ಡಯಾಗ್ರಾಮ್ನ ಯೂಸ್ ಮಾಡಿಕೊಂಡು ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರಿತೀನಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾದ್ರೆ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ಒನ್ ಸಿಂಪಲ್ ಮೆಥಡ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು? ನಿಮಗೆ ಏನು ಸಬ್ಬಾರ್ಬೈಟಲ್ ಇತ್ತು ಅದನ್ನ ಬಿಡಿ. ಏನು ಸಬ್ಬಾರ್ಬೈಟಲ್ಸ್ ಇತ್ತು ಇಲ್ಲಿ 2px, 2py, 2pz ಅಂತ, ಆಮೇಲೆ ನಿಮಗೆ 1s2, 2s2 ಅದರಲ್ಲೆಲ್ಲ ಏನು ಸಬ್ಬಾರ್ಬೈಟಲ್ಸ್ ಇತ್ತು ಅಥವಾ ಮೇನ್ ಆರ್ಬೈಟಲ್ಸ್ ಏನು 2 ಆಕ್ಸಿಜನ್ ಆಟಮ್ಗೆ ತಗೊಂಡಿದ್ದೆ ಅದನ್ನ ಬಿಡಿ. ಇಲ್ಲಿ ನಾವು ಮಿಡಲಲ್ಲಿ ಬಾಂಡಿಂಗ್ ಮತ್ತು ಆಂಟಿ ಬಾಂಡಿಂಗ್ ಏನು ತೋರಿಸಿರ್ತೀವಿ ದಟ್ ವಿಲ್ ಬಿ ಕನ್ಸಿಡರ್ ಫಾರ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಈ ಮಿಡಲ್ ಅಲ್ಲಿ ತೋರಿಸಿರೋಂಥ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿರೋಂಥ ಬಾಂಡಿಂಗ್ ಅಂಡ್ ಆಂಟಿ ಬಾಂಡಿಂಗ್ನ ನೆನ್ಪಿಟ್ಕೊಂಡ್ರೆ ದಟ್ ಈಸ್ ಮೋರ್ ದನ್ ಎನಫ್ ಫಾರ್ ಟು ರೈಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹೇಗೆ ಬರಿತಾ ಹೋಗೋದು? ಇವಾಗ ಆಲ್ರೆಡಿ ನಾವು ಸ್ಟ್ರಕ್ಚರ್ನ 1s2, 2s2, 2p4 ಈ ಥರ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಮಾಲಿಕ್ಯುಲರ್ ಆರ್ಬಿಟಲ್ ಡಯಾಗ್ರಾಮ್ನ ಬರೆದಿದ್ದೀವಿ. ಸೊ 1s2 ಅಲ್ಲಿ ಫಸ್ಟ್ ಸಿಗ್ಮಾ ಸ್ಟಾರ್ ಸಿಗ್ಮಾ ಆ ಥರ 2 ಇದೆ. ಸೊ ಲೋವರ್ ಎನರ್ಜಿ ಲೆವೆಲ್ ಫಸ್ಟ್ ಬರಿತೀವಿ, ಹೈಯರ್ ಎನರ್ಜಿ ಲೆವೆಲ್ ಆಮೇಲೆ ಬರಿತೀವಿ.
ಸೊ ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2. ನೆಕ್ಸ್ಟ್ ಸಿಗ್ಮಾ 2s2 ಸಿಗ್ಮಾ ಸ್ಟಾರ್ 2s2. ನೆಕ್ಸ್ಟ್ ಸಿಗ್ಮಾ 2pz2 pi 2px2 pi 2py2 pi star 2px1 pi star 2py1 sigma star 2pz0. From the lower energy level to the higher energy level, ನೀವೇನು ಬಾಂಡಿಂಗ್ ಅಂಡ್ ಆಂಟಿ ಬಾಂಡಿಂಗ್ ಬರಿತಾ ಹೋಗಿರ್ತೀರಾ ಅದೇ ಆರ್ಬಿಟಲ್ಸ್ ನ ಅದೇ ಆರ್ಡರ್ ಅಲ್ಲಿ ಬರ್ಕೊಳ್ತಾ ಹೋಗಿ ಅಷ್ಟೇ ಮುಗೀತು. ಸೊ I am going to write the electronic configuration of oxygen molecule from the lower energy level to higher energy level. So lower energy level ಅಲ್ಲಿ ನಿಮಗೆ ಸಿಗ್ಮಾ 1s2 ನೆಕ್ಸ್ಟ್ ಅದ್ರದ್ದು ಆಂಟಿ ಬಾಂಡಿಂಗ್ ಸ್ಟೇಜ್ ಅಂದ್ರೆ ಸಿಗ್ಮಾ ಸ್ಟಾರ್ 1s2. ನೆಕ್ಸ್ಟ್ ಅದ್ರ ಹೈಯರ್ ಎನರ್ಜಿ ಲೆವೆಲ್ 2s ಅಲ್ಲೂ ಸಿಗ್ಮಾ 2s2 ಸಿಗ್ಮಾ ಸ್ಟಾರ್ 2s2 ಬರುತ್ತೆ. ಸಿನ್ಸ್ ಬೋತ್ 1s and 2s contains s orbital, it will always form sigma bonds. ಇಲ್ಲಿವರೆಗೂ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. 2p ಬಂತು ಅಂದಾಗ ಸಬ್ ಆರ್ಬಿಟಲ್ ಬಂದಾಗ ಪೈ ಬಾಂಡ್ ಬರುತ್ತೆ ಮತ್ತೆ ಸಿಗ್ಮಾ ಬಾಂಡ್ ಕೂಡ ಬರುತ್ತೆ. ಸೊ ಪಿಲು ಅಷ್ಟೇ, ಇವಾಗ ಆಲ್ರೆಡಿ ನಾವು ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಬರೆದಿದ್ದೀವಿ. ಯು ಹ್ಯಾವ್ ಟು ರೈಟ್ ಆನ್ ದ ಓನ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಪೈನ ಫಸ್ಟ್ ಬರ್ಕೊಳ್ತೀನಿ ಲೋವರ್ ಎನರ್ಜಿ ಲೆವೆಲ್ ಅನ್ನೋ ಕಾರಣಕ್ಕಷ್ಟೇ. ಪೈ 2px2 ಪೈ 2py2 ಸಿಗ್ಮಾ 2pz2 ಇಷ್ಟು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆಯ್ತು. ನೆಕ್ಸ್ಟ್ we have to write anti-bonding molecular orbitals that is of higher or excited energy level. Pi star 2px1 pi star 2py1 sigma star 2pz0. ಈ 0 ಇರೋದನ್ನ ನೀವು ಬರೀಲೂಬಹುದು ಅಥವಾ ಯು ಪೀಪಲ್ ಕ್ಯಾನ್ ಸ್ಕಿಪ್ ದಿಸ್, ಇಷ್ಟೇ ಬರೆದ್ರು ಓಕೆ. ಸೊ ದಿಸ್ ಈಸ್ ದ ಓವರ್ ಆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಬೈ ಯೂಸಿಂಗ್ MOT. ಈಗ MOT ನ ಯೂಸ್ ಮಾಡಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರೆದಿದ್ದೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಬಾಂಡ್ ಆರ್ಡರ್. ಸೊ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಫಾರ್ ದ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್. ಹಿಯರ್ ಟು ಕ್ಯಾಲ್ಕುಲೇಟ್ ಬಾಂಡ್ ಆರ್ಡರ್ ವಿ ಹ್ಯಾವ್ formula number of bonding electrons minus number of anti-bonding electrons by 2, NB minus NA by 2. NB refers to number of bonding electrons. Bonding electrons ಇಲ್ಲೇ electronic configuration ಬರ್ದಿದ್ದೀರಾ, ಅದರಲ್ಲಿ ಸಿಗ್ಮಾ ಪೈ ಅಂತ ಬಂದಿರುತ್ತಲ್ಲ ಅದೆಲ್ಲ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಸಿಗ್ಮಾ ಸ್ಟಾರ್ ಪೈ ಸ್ಟಾರ್ ಅಂತ ಇರೋದೆಲ್ಲ ಆಂಟಿ ಬಾಂಡಿಂಗ್. ಸ್ಟಾರ್ ಅಂತ ಬರೋದು ಎಕ್ಸೈಟೆಡ್ ಎನರ್ಜಿ ಲೆವೆಲ್ ಬರುತ್ತೆ, ಅದನ್ನ ಆಂಟಿ ಬಾಂಡಿಂಗ್ ತಗೋಬೇಕು. ಸೊ ಸಿಗ್ಮಾ 1s2 2, ಸಿಗ್ಮಾ 2s2 2 4 ಆಯ್ತು, ಪೈ 2px2 6, ಪೈ 2py2 8, ಸಿಗ್ಮಾ 2pz2 10. ಸೊ ಟೋಟಲ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆರ್ 10 ಮೈನಸ್ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂದ್ರೆ ಸಿಗ್ಮಾ ಸ್ಟಾರ್ 1s2 2, sigma star 2s2 again 2 plus 2 it will be 4, pi star 2px1 pi star 2py1 1 electron, so it will be 6 divided by 2. So 10 minus 6 will be 4, 4 by 2 will be 2. So bond order of oxygen molecule is 2. Since bond order of oxygen molecule is 2, oxygen molecule is stable and it will exist. Okay, you people have to write this point. Bond order ನೀವು ವ್ಯಾಲ್ಯೂ ತಗೊಂಡು ಅದು ಸ್ಟೇಬಲ್ ಇಲ್ವಾ, ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ಬರಿಬೇಕು. ಇವಾಗ ಹೀಲಿಯಂ ಮಾಲಿಕ್ಯೂಲ್ದು ನಿಮ್ಗೆ ಎಕ್ಸಾಂಪಲ್ ಇದೆ. ಹೀಲಿಯಂ ಮಾಲಿಕ್ಯೂಲ್ ನಿಮ್ಗೆ ಎಕ್ಸಿಸ್ಟ್ ಆಗಲ್ಲ ಬಿಕಾಸ್ ಬಾಂಡ್ ಆರ್ಡರ್ 0 ಸಿಗುತ್ತೆ. ಯಾವ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅಥವಾ ಅಯಾನ್ ಅಥವಾ ಆಟಮ್ ಬಾಂಡ್ ಆರ್ಡರ್ 0 ಬರುತ್ತೆ, ಆ ಮಾಲಿಕ್ಯೂಲ್ ಅಯಾನ್ ಆಟಮ್ ಆರ್ ಆ ಸ್ಪೀಶೀಸ್ ಎಕ್ಸಿಸ್ಟ್ ಆಗಲ್ಲ. ಬಾಂಡ್ ಆರ್ಡರ್ 0 ಬಿಟ್ಟು ಯಾವುದೇ ವ್ಯಾಲ್ಯೂ ಬಂದ್ರೂ
ಆ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗುತ್ತೆ. ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ದಟ್. 0 ಬಂದಿರೋದಕ್ಕೆ ಸಿನ್ಸ್ ದ ಬಾಂಡ್ ಆರ್ಡರ್ ಈಸ್ 0 ಇಟ್ ವೋಂಟ್ ಎಕ್ಸಿಸ್ಟ್ ಅಂತ ಬರೀತೀರಾ. 0 ಬಿಟ್ಟು ಬೇರೆ ಯಾವುದೇ ಪಾಸಿಟಿವ್ ವ್ಯಾಲ್ಯೂ ಬಂದ್ರು ಯು ಪೀಪಲ್ ಹ್ಯಾವ್ ಟು ರೈಟ್ ಇಟ್ ಈಸ್ ಸ್ಟೇಬಲ್ ಅಂಡ್ ಇಟ್ ವಿಲ್ ಎಕ್ಸಿಸ್ಟ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ನೀವು ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳಿಯುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಬರೀತೀರಾ. ಇಫ್ ಇಟ್ ಕಂಟೈನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಇಫ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಅನ್ಪೇರ್ಡ್ ಎಲೆಕ್ಟ್ರಾನ್ ದೆನ್ ಇಟ್ ವಿಲ್ ಬಿ ಡಯಾಮ್ಯಾಗ್ನೆಟಿಕ್. ಸೊ ಇಲ್ಲಿ ನಾನು ಆಕ್ಸಿಜನ್ ಮಾಲಿಕ್ಯೂಲ್ನ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಹೇಳ್ತಾ ಇದ್ದೀನಿ. ವೈ? ಬಿಕಾಸ್ ನಿಮಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳಿಯುತ್ತೆ. ಎಲ್ಲಿ? pi star 2px1, pi star 2py1 ಎರಡರಲ್ಲೂ ಒಂದೊಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳಿಯುತ್ತೆ. ಯಾವುದೇ ಮಾಲಿಕ್ಯೂಲ್ ಅಲ್ಲೂ ನೀವು ಎಂಬೋಟಿ ಡಯಾಗ್ರಾಮ್ ಬರೆದ್ಮೇಲೆ ಕೊನೆಯಲ್ಲಿ ಎಲ್ಲಾದ್ರೂ ಒಂದಾದ್ರೂ ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳಿತಾ? ಪ್ಯಾರಾಮ್ಯಾಗ್ನೆಟಿಕ್. ಎಲ್ಲೂ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, ಎಲ್ಲಾ ಕಡೆನೂ ನಿಮ್ಗೆ ಪೇರಪ್ ಆಗಿದ್ಯಾ ಎಲೆಕ್ಟ್ರಾನ್ಸ್? ಡಯಾಮ್ಯಾಗ್ನೆಟಿಕ್. ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ. ಸೊ ಎಂಬೋಟಿ ಡಯಾಗ್ರಾಮ್ ಬರೆದು ಅದು ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಬೇಕು ಫ್ರಮ್ ದ ಲೋವರ್ ಎನರ್ಜಿ ಲೆವೆಲ್ ಟು ದ ಹೈಯರ್ ಎನರ್ಜಿ ಲೆವೆಲ್. ದೆನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದೆ. ಅಂದ್ರೆ ಬಾಂಡಿಂಗ್ ಅಂದ್ರೆ ಯಾವುದೇ ರೀತಿ ಸ್ಟಾರ್ ಮಾರ್ಕ್ ಇಲ್ಲದೆ ಇರೋವಂಥದ್ದು. ಸ್ಟಾರ್ ಬರ್ದಿರೋದು ಆಂಟಿ ಬಾಂಡಿಂಗ್ ಆಗುತ್ತೆ. ಆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಬಾಂಡ್ ಆರ್ಡರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ. ಬಾಂಡ್ ಆರ್ಡರ್ 0 ಬಂದ್ರೆ ಆ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗಲ್ಲ. 0 ಬಿಟ್ಟು ಯಾವುದೇ ಪಾಸಿಟಿವ್ ವ್ಯಾಲ್ಯೂ ಬಂದರೂ ಆ ಮಾಲಿಕ್ಯೂಲ್ ಎಕ್ಸಿಸ್ಟ್ ಆಗುತ್ತೆ ಮತ್ತೆ ಸ್ಟೇಬಲ್ ಇದೆ. ಈ ಪಾಯಿಂಟ್ ನ ಬರೀಲೇಬೇಕು ಆಫ್ಟರ್ ಕ್ಯಾಲ್ಕುಲೇಟಿಂಗ್ ಬಾಂಡ್ ಆರ್ಡರ್. ಇಷ್ಟು ಬರೆದಾದ್ಮೇಲೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೆ ಬರ್ತೀರಾ. ಮ್ಯಾಗ್ನೆಟಿಕ್ ಪ್ರಾಪರ್ಟಿಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಾದ್ರೂ ಇರಲಿ, ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತು ಅಂದ್ರೆ ನಿಮಗೆ ಪ್ಯಾರಾಮ್ಯಾಗ್ನೆಟಿಕ್. ಎಷ್ಟಾರು ಅನ್ಪೇರ್ಡ್ ಎಲೆಕ್ಟ್ರಾನ್ ಇರ್ಬೋದು. ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆನ್ಸ್ ಇತ್ತು ಅಂದ್ರೆ ಪ್ಯಾರಾಮ್ಯಾಗ್ನೆಟಿಕ್. ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, ಎಲ್ಲ ಪೇರಪ್ ಆಗಿದೆ ಅಂದ್ರೆ ಡಯಾಮ್ಯಾಗ್ನೆಟಿಕ್. ದೀಸ್ ಆರ್ ದ ಥಿಂಗ್ ಯು ಪೀಪಲ್ ಹ್ಯಾವ್ ಟು ರೈಟ್ ಡೌನ್ ಆಫ್ಟರ್ ರೈಟಿಂಗ್ ಎಂಒಟಿ ಡಯಾಗ್ರಾಮ್. ಅವರು ಎಂಒಟಿ ಡಯಾಗ್ರಾಮ್ ಅಂತ ಎಂಒಟಿ ಅಂತ ನೀವು ಕ್ವಶನ್ ಪೇಪರ್ ಅಲ್ಲಿ ನೋಡಿದ ತಕ್ಷಣ ಬರೀ ಎಂಒಟಿ ಡಯಾಗ್ರಾಮ್ ಬರ್ದು ಇಡೋದಲ್ಲ. ಬರೀ ಎಂಒಟಿ ಡಯಾಗ್ರಾಮ್ ಬರೆದ್ರೆ ನಿಮಗೆ 3 marks ಕಂಪ್ಲೀಟ್ ಕೊಡಲ್ಲ. ಆಫ್ಟರ್ ರೈಟಿಂಗ್ ಎಂಒಟಿ ಡಯಾಗ್ರಾಮ್ ಯು ಪೀಪಲ್ ಹ್ಯಾವ್ ಟು ರೈಟ್ ಡೌನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಬಾಂಡ್ ಆರ್ಡರ್ ಅಂಡ್ you have to account for magnetic property, then the question will be complete. So this is the most important question for 3 mark. ನಿಮಗೆ total 6 molecules ಇದೆ ನಿಮ್ಮ particular syllabus ಅಲ್ಲಿ. Out of 6 molecule 1 question will be there for pakka in your examination. Hydrogen, oxygen, carbon, nitrogen, helium, sulfur. ಈ 6 molecules ಅಲ್ಲಿ ಯಾವ್ದಾದ್ರು ಒಂದು ಬರುತ್ತೆ. ಇರೋ ಎಲ್ಲಾ ಮಾಲಿಕ್ಯೂಲ್ಸ್ಗಿಂತ ಸ್ವಲ್ಪ ಲೆಂತಿ ಮತ್ತೆ ಸ್ವಲ್ಪ ಕಷ್ಟ ಅಂದ್ರೆ ಆಕ್ಸಿಜನ್. ನಾನು ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನ ಉಳಿದಿದ್ದ 5ನ ಇದೇ ರೀತಿ ಇದೇ ಪ್ಯಾಟರ್ನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ತರಗತಿಲಿ ನಾವು ನಿಮಗೆ ಹೇಗೆ ಎಂಒಟಿ ಡಯಾಗ್ರಾಮ್ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬಾಂಡ್ ಆರ್ಡರ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಯಾವುದೇ ಮಾಲಿಕ್ಯೂಲ್ ಆಗಿರ್ಬೋದು ಅದನ್ನ ಹೇಗೆ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಪೈ ಬಾಂಡ್ ಯಾವ್ದಾಗುತ್ತೆ, ಸಿಗ್ಮಾ ಬಾಂಡ್ ಹೇಗಾಗುತ್ತೆ, ಹೈಯರ್ ಎನರ್ಜಿ ಲೆವೆಲ್ ಇದ್ರೆ ಸಿಗ್ಮಾ ಸ್ಟಾರ್ ಅಂತ ಬರಿತೀವಿ, ದಟ್ ಈಸ್ ಎಕ್ಸೈಟೆಡ್ ಸ್ಟೇಟ್ ಆರ್ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್. ಲೋವರ್ ಎನರ್ಜಿ ಲೆವೆಲ್ ಇದ್ರೆ ಸಿಗ್ಮಾ ಪೈ ಅಂತ ಬರಿತೀವಿ, ದಟ್ ಈಸ್ ಲೋವರ್ ಎನರ್ಜಿ ಸ್ಟೇಟ್ ಆರ್ ಬಾಂಡಿಂಗ್ ಎಲೆಕ್ಟ್ರಾನ್. ಯಾವುದೇ ಒಂದು ಮಾಲಿಕ್ಯೂಲ್ನ ಬಾಂಡಿಂಗ್ ಅಂಡ್ ಆಂಟಿ ಬಾಂಡಿಂಗ್ ಅಂತ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದನ್ನ ಹೇಳಿದ್ದೀನಿ. ಅಗೇನ್ ಐ ಆಮ್ ರಿಪೀಟಿಂಗ್ 6 ಮಾಲಿಕ್ಯೂಲ್ಸ್ ಅಲ್ಲಿ ನಿಮ್ಗೆ ಒಂದು ಮಾಲಿಕ್ಯೂಲ್ ಪಕ್ಕ ಇರುತ್ತೆ ಎಂಒಟಿ ಡಯಾಗ್ರಾಮ್. ಇದೇ ರೀತಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ ನಮ್ಮ DVJ ಕ್ಲಾಸ್ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ನಮ್ಮ DVJ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ.